ನಾನು ಎಮ್ ಎಲ್ ಎ ಆದಮೇಲೆ ಪಕ್ಷದ ಗೌರವ, ಪಕ್ಷನ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇರಬೇಕು. 2024 ಕೋಲಾರ ಲೋಕಸಭೆ ಚುನಾವಣೆಯಲ್ಲಿ ನಾನು ಹೋಗಿ ದೇವೇಗೌಡರಿಗೆ ಹೇಳಿದೆ, ಬಂಗಾರಪೇಟೆಯಲ್ಲಿ ಮಲ್ಲೇಶ್ ಬಾಬು ಅವರು 2 ಬಾರಿ ಸೋತಿದ್ದಾರೆ. ಅವರು ಬೋವಿ ಸಮುದಾಯದವರು 10 ಅಂತರದಿಂದ ಸೋತಿದ್ದಾರೆ. 100ಕ್ಕೆ 100ರಷ್ಟು ಈ ಬಾರಿ JDS ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬರ್ತೈತೆ ಅಂತೇಳಿ ಅವ್ರು ಅದನ್ನೇ ಗಮನದಲ್ಲಿ ಇಟ್ಕೊಂಡು ಬೇರೆ ಏನೇನೇನೋ ನಡೆದರೂ ಸಹ ಅವರ ಹಾಸನದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿನ ಅನೌನ್ಸ್ ಮಾಡಿದರು. ಅವ್ರು ಅನೌನ್ಸ್ ಮಾಡ್ಯವ್ರು ಅಂತೇಳಿ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ. ಚುನಾವಣೆ ಯಾವ ರೀತಿ ನಡೆಸ್ಬೇಕು ಎಲ್ಲರನ್ನೂ ಒಗ್ಗೂಡಿಸಿ 84ರಲ್ಲಿ JDS ಗೆದ್ದಿದ್ದು. ತದನಂತರ 24ರಲ್ಲಿ ಅಂದರೆ 40 ವರ್ಷ ಆದಮೇಲೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ JDS ಲೋಕಸಭಾ ಸದಸ್ಯರು ಗೆದ್ದಿದ್ದಾರೆ. ಇದು ನಮ್ಮ ಎಥಿಕ್ಸು, ನಮ್ಮ ಸಿದ್ಧಾಂತ.